ಓಂ ಶಾಂತಿ ಶುಭೋದಯ ಆತ್ಮೀಯರೇ. ಅವ್ಯಕ್ತ ಮುರಳಿ 10/9/75 ಬಾಬ್ ದಾದಾರವರು ಹೇಳ್ತಾರೆ, ಈಶ್ವರೀಯ ನಿಯಮ ಆಗಿದೆ, ಸ್ವಯಂವನ್ನು ಯಾವುದೇ ರೀತಿಯಲ್ಲಿ ಸಿದ್ಧ ಮಾಡಿ ತೋರಿಸೋರು ಯಾವತ್ತೂ ಪ್ರಸಿದ್ಧರಾಗಲು ಸಾಧ್ಯವಿಲ್ಲ ಅಂಥೇಳಿ. ಹಾಗಾಗಿ ನಮ್ಮ ಸಂಕಲ್ಪದಲ್ಲಿ ಏನಾದರೂ ನಾನೇನು ಅಂತ ನನಗೆ ಗೊತ್ತಿದೆ, ನಾನಂತೂ ಸರಿಯಾಗೇ ಇದ್ದೀನಿ, ಬೇರೆಯವ್ರಿಗೆ ನಾನೇನು ಅಂತ ಗೊತ್ತಿಲ್ಲ, ಒಂದಿನ ಟೈಮ್ ಬರುತ್ತೆ, ಅವರು ನಾನೇನು ಅಂತ ತಿಳ್ಕೊತಾರೆ, ಅಥವಾ ಮುಂದೆ ಗೊತ್ತಾಗುತ್ತೆ, ಅಥವಾ ಇನ್ನು ನಾನು ಸತ್ತ ಮೇಲೆ ನನ್ನ ಬೆಲೆ ಏನು ಅಂತ ಗೊತ್ತಾಗೋದು, ಈ ರೀತಿ ತನ್ನನ್ನು ತಾನು ಸಿದ್ಧ ಮಾಡೋಕ್ಕೋಸ್ಕರ ನಾವು ಅನೇಕ ಸಂಕಲ್ಪಗಳನ್ನು ಹಾಕುವಂಥ ಪರಿಸ್ಥಿತಿ ಬರುತ್ತೆ ಅಂತ ಬಾಬಾರವರು ಹೇಳ್ತಾರೆ. ಆ ಥರ ಪರಿಸ್ಥಿತಿ ಇದ್ದರೂ ಕೂಡ, ಅಂತಹ ಹಳೆಯ ಸಂಸ್ಕಾರ ಇದ್ದರೂ ಕೂಡ ನಾವು ಅದನ್ನು ಮಾಡಬಾರ್ದು. ಇದು ಜ್ಞಾನ ಸ್ವರೂಪ ಮತ್ತು ಯಾದ ಸ್ವರೂಪ ಅಂದರೆ ನೆನಪಿನ ಸ್ವರೂಪದಲ್ಲಿ ಇರುವಂತಹ ಆತ್ಮರು ಸ್ವಯಂವನ್ನು ಮೋಸ ಮಾಡಿಕೊಳ್ಳುವಂತಹ ಅಲ್ಬೇಲಪನ್ ಅಂತ ಅಂದರೆ ಚಂಚಲಿತ ಮಾಡುವಂತಹ ಮಧುರ ನಿದ್ರೆ ಆಗಿದೆ. ಇಂತಹ ನಿದ್ರೆಯಿಂದ ಮೇಲೇಳಿ ಅಂತ ಬಾಬಾರವರು ಹೇಳ್ತಾ ಇದ್ದಾರೆ. ಇದೆಲ್ಲ ಅಲ್ಪಕಾಲ. ನಮಗೆ ನಾವೇ ನಮ್ಮ ಹೃದಯಕ್ಕೆ ನಾವು ಸಾಂತ್ವನ ಹೇಳ್ಕೊಳ್ಳೋದು, ನಾನೇನು ಅಂತ ಗೊತ್ತಿದೆ, ಬೇರೆಯವ್ರಿಗೆ ಗೊತ್ತಿಲ್ಲ, ಮುಂದೊಂದು ದಿನ ತಿಳಿಯುತ್ತೆ ನನ್ನ ಬೆಲೆ ಏನು ಅಂತ, ಅಥವಾ ನಾನು ಸತ್ತ ಮೇಲೆ ನಿಮಗೆ ಬೆಲೆ ತಿಳಿಯುತ್ತೆ. ಇವೆಲ್ಲ ಮಾತುಗಳು ನಮಗೆ ನಾವೇ ಹೇಳ್ಕೊಳ್ಳೋ ಅಂಥದ್ದು. ದಯವಿಟ್ಟು ಇದನ್ನು ಮಾಡಬೇಡಿ. ಯಾರಿಗೂ ನಾವು ಏನು ಅಂತ ಸಿದ್ಧಪಡಿಸೋದೇ ಬೇಕಾಗಿಲ್ಲ ಅಂತ ಬಾಬಾರವರು ಹೇಳ್ತಾ ಇದ್ದಾರೆ. ಈ ಒಂದು ಚೆಕ್ಕಿಂಗನ್ನು ನಾವು ಮಾಡಿಕೊಳ್ಳೇಬೇಕು. ಈ ಒಂದು ನಿದ್ರೆ ಏನಿದೆ, ನನ್ನನ್ನು ನಾನು ಸರಿ ಇದ್ದೇನೆ ಅಂತ ಸಿದ್ಧಪಡಿಸುವಂಥದ್ದು ಕಿಂಚಿತ್ ಮಾತ್ರವೂ ನಮ್ಮಲ್ಲಿರಬಾರ್ದು. ನಮ್ಮ ಮಾತುಗಳು ಯಾರು ಕೇಳದೇ ಇರಬಹುದು, ನಾವು ಅಂದ್ಕೊಂಡಂಗೆ ಏನು ನಡೀದಲೇ ಇರ್ಬೋದು, ಆದರೂ ಕೂಡ ಪಾಸಿಟಿವಿಟಿ ಇರಲಿ. ಆದರೆ ತಾನೇನು ಅನ್ನೋದು ತನಗೆ ಗೊತ್ತಿದ್ದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಸಿದ್ಧ ಮಾಡೋಕ್ಕೆ ಹೋಗೋದು ಬೇಕಾಗಿಲ್ಲ ಅಂತ ಬಾಬಾರವರು ಹೇಳಿದ್ದಾರೆ. ಅದರಂತೆ ನಾವು ನಮ್ಮೊಳಗೆ ಯಾವತ್ತೋ ಒಂದಿನ ಅಂದ್ಕೊಂಡಿರ್ಬೋದು, ಮುಂದೆ ಇವ್ರಿಗೆ ಗೊತ್ತಾಗತ್ತೆ ನನ್ನ ಬೆಲೆ ಏನು ಅಂತ. ಅದೆಲ್ಲವನ್ನು ತೆಗೆದು ಹಾಕೋಣ. ಓಂ ಶಾಂತಿ.